ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತು ನಮ್ಮ ವಿಡಿಯೋದಲ್ಲಿ ಡೇರೆ ಗಿಡದ ಬಗ್ಗೆ ಕೆಲವೊಂದು ಮಾಹಿತಿ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಾನು ನಿಮಗೆ ಪಾಲಿನೇಷನ್ ಮಾಡೋದು ಹೇಗೆ, ಡೇರೆ ಹೂವಿಗೆ ಪಾಲಿನೇಷನ್ ಮಾಡಿಬಿಟ್ಟು ಬೀಜ ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ಕಟಿಂಗ್ಸ್ ಇಂದ ಹೇಗೆ ಬೆಳೆಸ್ಬೇಕಂತ ಹೇಳ್ತೀನಿ, ಗಡ್ಡೆಯಿಂದ ಹೇಗೆ ಬೆಳೆಸ್ಬೇಕಂತ ಹೇಳ್ತೀನಿ. ಹಾಗೆ ಬೀಜದಿಂದ ಬಂದ ಗಿಡಗಳು ಹೇಗಿದೆ ಅನ್ನೋದು ಕೂಡ ನಾನು ನಿಮಗೆ ಉದಾಹರಣೆ ಸಮೇತ ತೋರಿಸ್ತೀನಿ. ಓಕೆನಾ? ಮೊನ್ನೆ ಒಂದು ಸಿಸ್ಟರ್ ಕೇಳಿದ್ರು, ಅಕ್ಕ ನೀವು ಬೀಜ ಹಾಕಿದ್ರಲ್ಲ ಆ ಗಿಡಗಳೆಲ್ಲ ಹೇಗಿದೆ ಅಂತ. ಆ ಗಿಡಗಳಲ್ಲಿ ಒಂದು ಜಾತಿದ್ ಇವತ್ತು ತೋರಿಸ್ತಾ ಇದೆ. ಅಂದ್ರೆ ಡೇರೆ ಗಿಡದ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ನೋಡ್ತೀನಿ. ನೋಡಿ ಹೇಗಿದೆ ಅಂತ ಹೇಳಿ. ಓಕೆ? ಈ ಡೇರೆ ಗಿಡದಲ್ಲಿ ಕಟಿಂಗ್ ಮಾಡೋದು ತುಂಬಾ ಈಸಿ, ಅಂದ್ರೆ ತುಂಬಾ ಈಸಿ. 2-3 ಇಂಚಸ್ ಕಟಿಂಗ್ ತಗೊಂಡ್ಬಿಟ್ಟು ನಾವು ಮಣ್ಣಲ್ಲಿ ಇಟ್ಟರೆ ಸಾಕು. 15-20 ದಿವಸಕ್ಕೆ ಬೇರ್ ಬರುತ್ತೆ. ಸ್ವಲ್ಪ ದೊಡ್ಡದ್ರ ಅದ್ರ ಮೇಲೆ ಎಲ್ಲಿ ಬೇಕೋ ಅಲ್ಲ ನಾವು ಅದನ್ನ ಶಿಫ್ಟ್ ಮಾಡ್ಕೊಳ್ಬಹುದು. ಕಟಿಂಗ್ಸ್ ಅಂತೂ ಈಸಿಲಿ ಬೆಳೆಸ್ಬೋದು. ಅದ್ರ ಬಗ್ಗೆ ನಾನು ನಿಮ್ಗೆ ಒಂದ್ ಸಣ್ಣದೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಡೇರೆ ಕಟಿಂಗ್ಸ್ ಹೇಗ್ ನೆಡೋದು ಅಂತ ಗೊತ್ತಿಲ್ಲದವರಿಗೆ ಈಸಿ ಆಗುತ್ತೆ. ನೋಡಿ, ಇವೆಲ್ಲ ಬೀಜದಿಂದ ಬಂದ ಗಿಡಗಳು. ನನ್ಗೆ ಒಂದು ಅನುಮಾನ ಇತ್ತು. ಈ ಬೀಜದಿಂದ ನಾನು ಯಾವತ್ತು ಬೆಳೆಸಕ್ ಹೋಗಿದ್ದಿಲ್ಲ. ಬೀಜ ಅಂತೂ ತರ್ಸ್ಕೊಂಡೆ ನಾನು. ಹೇಗ್ ಬರುತ್ತೆ ಅದ್ರಲ್ಲಿ ಹೂವು ಅಂತ ನನಗೊಂದು ಅನುಮಾನ ಇತ್ತು. ಅದಕ್ಕೆ ನಿಮ್ಗೆ ಎಲ್ಲರಿಗೂ ನಾನು ತರ್ಸ್ಕೊಂಡ್ ನೆಡಿ ಅಂತ ಯಾರಿಗೂ ನಾನು ಗಟ್ಟಿಯಾಗಿ ಹೇಳಿದ್ದಿರ್ಲಿಲ್ಲ. ಯಾಕಂತೇಳಿ ನಾನು ಯಾವಾಗ್ಲೇ ಆಗ್ಲಿ ಯಾವ್ದಾದ್ರು ಒಂದು ಟಿಪ್ಸ್ ಹೇಳ್ತೀನಿ ಅಂದ್ರೆ ಅದು ನನಗೆ ಗೊತ್ತಿದ್ರು ಮಾತ್ರ ನಾನು ನಿಮ್ಗೆ ಅದ್ರ ಬಗ್ಗೆ ತರ್ಸ್ಕೊಳ್ಳಿ ನೆಡಿ ಅಂತ ಹೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ಹೀಗೆ ಮಾಡಿದೀನಿ ಅಂತ ಅಷ್ಟೇ ಹೇಳ್ತೀನಿ ಬಿಟ್ರೆ ನೀವು ತರ್ಸ್ಕೊಳ್ಳಿ ಅಂತ ಮಾತ್ರ ಗಟ್ಟಿಯಾಗಿ ಹೇಳಲ್ಲ ನಾನು. ಈ ಸರ್ತಿ ಮಾತ್ರ ನಾನು ಗಟ್ಟಿಯಾಗಿ ಹೇಳ್ತೀನಿ. ನಿಮ್ಗೆ ಬೇಕಾದ್ರೆ ಈ ಹೂವಿನ ಬೀಜಗಳು ಬೇಕಾದ್ರೆ ಆನ್ಲೈನ್ ಅಲ್ಲಿ ಸಿಕ್ಕುತ್ತೆ. ಮಿಶೋದಲ್ಲಿ, ಅಮೆಜಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ, ಯಾವ್ದ್ರಲ್ಲಿ ಬೇಕಾದ್ರೆ ಸಿಕ್ಕುತ್ತೆ. ಒಂದು 100-125 ರೂಪಾಯಿ, ಕೆಲವು ಸಲ ಅಂತೂ 70-75 ರೂಪಾಯಿ ಇದೆ ಮಿಶೋದಲ್ಲಿ. ನೀವು ಅದನ್ನ ತರ್ಸ್ಕೊಂಡ್ಬಿಟ್ಟು ಟ್ರೈ ಮಾಡ್ಬೋದು. ಏನ್ ಪ್ರಾಬ್ಲಮ್ ಏನಿಲ್ಲ. ತರ್ಸ್ಕೊಂಡು ನಾನು ಆನ್ಲೈನ್ ಅಲ್ಲೇ ತರಿಸಿದ್ದು. ಯಾವ್ದೇ ಪರ್ಸನ್ ಹತ್ರ ತರಿಸಿದ್ದಲ್ಲ, ನಾನು ಮಿಶೋದಿಂದ ತರಿಸಿದ್ದೆಗೋಸ್ಕರ ನೀವು ತರಿಸ್ಕೊಳ್ಳಿ. ನಾನು ಒಂದ್ಸತಿ ಶಾಪ್ ಅನ್ನ ಇದ್ರಲ್ಲಿ ನಿಮ್ಗೆ ಅದು ಕೊಟ್ಟಿರ್ತೀನಿ ಲಿಂಕು. ಬೇಕಾದ್ರೆ ಅಲ್ಲಿಂದಾನೇ ಡೈರೆಕ್ಟ್ ನೀವು ಲಿಂಕ್ ಓಪನ್ ಮಾಡಿ ತರಿಸ್ಕೊಳ್ಳಿ. ಓಕೆನಾ? ಅದು ಆನ್ಲೈನ್ ಮತ್ತೆ ಅದರಲ್ಲಿ ಬರೋದು ಒಳ್ಳೇದು ಕೆಟ್ಟದ್ದು ನನ್ನ ಸಂಬಂಧ ಇಲ್ಲ. ಓಕೆನಾ? ಲಿಂಕ್ ಬೇಕಂದವ್ರಿಗೆ ಮಾತ್ರ ಲಿಂಕ್ ಕೊಡ್ತೀನಿ. ಈಗ ಬೀಜದಿಂದ ಬೆಳೆಸಿದ ಗಿಡಗಳು ಅಂತ ಹೇಳಿದ್ನಲ್ಲ, ಇದನ್ನ ನಾನೆಲ್ಲ ಗ್ರೋ ಬ್ಯಾಗ್ ಅಲ್ಲಿ ಸ್ವಲ್ಪ ದೊಡ್ಡ ಕಡಿಮೆ ಗ್ರೋ ಬ್ಯಾಗ್ ಅಲ್ಲಿ ನೆಟ್ಟಿದ್ದೆ. ಈಗ ಮಣ್ಣು ನೋಡಿ ಹೇಗಿದೆ ನೋಡಿ. ಈ ಮಣ್ಣಲ್ಲಿ ಈ ತರ ಇರಕ್ ಅಕ್ಕ ನೀರ್ ಹಾಕ್ಲಿಲ್ವೇನೋ ಪುಡಿ ಪುಡಿ ಇದೆ ಅಂತ ಹೇಳ್ತೀರೇನ ನೀವು. ಆ ತರ ಏನಿಲ್ಲ. ನೀರಿನ ತೇವಾಂಶ ಮಣ್ಣಲ್ಲಿದೆ. ಆದ್ರೆ ನೀರ್ ಜಾಸ್ತಿ ಇಲ್ಲ ನೋಡಿ. ಮಣ್ಣು ಮಾತ್ರ ಪುಡಿ ಪುಡಿಯಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಅಂದ್ರೆ ಡ್ರೈ ಅಲ್ಲ, ಈ ಕಡೆ ವೆಟ್ಟು ಅಲ್ಲ, ಆ ತರ ಇದೆ ನೋಡಿ. ಕೈ ಅಂಟ್ಕೊಳ್ಳಲ್ಲ ನೋಡಿ. ಈ ತರ ಯಾವಾಗ್ಲೂ ಮಣ್ಣು ಇರ್ಬೇಕು. ಆವಾಗ್ಲೇ ನಮ್ ಗಿಡ ತುಂಬಾ ಚೆನ್ನಾಗ್ ಬರುತ್ತೆ ನೋಡಿ. ನೀರ್ ಹಾಕ್ಲಿಲ್ವೇನೋ ನೀವು ಅನ್ಕೊಂತೀರೇನೋ. ನೀರ್ ಹಾಕ್ಲಾರ್ದಿದ್ರೆ ಎಲೆ ಈ ತರ ಇರಕ್ ಸಾಧ್ಯ ಇಲ್ಲ. ದಿನಕ್ಕೊಂದ್ಸತಿ ನೀರ್ ಹಾಕ್ತಾನೆ ಇರ್ತೀನಿ. ಆದ್ರೂ ಆ ಮಣ್ಣು ಆ ತರ ಇರೋ ಕಾರಣ ಏನಂತ ಹೇಳಿದ್ರೆ 50% ಗೊಬ್ಬರ, 50% ಮಣ್ಣು ಎರಡೇ. ನನಗೆ ಮತ್ತೆ ಇನ್ನೇನ್ ಮಿಕ್ಸ್ ಮಾಡ್ಲಿಲ್ಲ. ಈಗ ಹಾಕಿದ್ ನನ್ ಗೊಬ್ಬರ ಯಾವ್ದಂದ್ರೆ ಕೌಡಂಗ್ ಕಾಂಪೋಸ್ಟ್. ನಾನು ಸೆಗಣಿ ಗೊಬ್ಬರ ಸೆಗಣಿ ತರಿಸಿದ್ನಲ್ಲ ಹಳೇದು, 1-2 ವರ್ಷ ಕೆಳಗಿಂದ ಅದೇ ಗೊಬ್ಬರನೇ ಇದಕ್ಕೂ ಹಾಕಿದ್ದಷ್ಟೇ. ಬೇರೆ ಏನು ಹಾಕ್ಲಿಲ್ಲ ಅದ್ರ ಮೇಲೆ. ಸ್ವಲ್ಪ ಯಾವಾಗ್ಲೂ ಒಂದ್ಸತಿ ಮಧ್ಯದೊಳಗೆ ಒಂಚೂರು ಕೈ ಬೇವಿನ ಹಿಂಡಿ ಹಾಕಿದ್ ನೆನಪು ನಾನು ನಿನ್ಗೆ. ಎಲ್ಲಿ ಈಗ ಹಾಕಿದ್ನೋ ಇಲ್ಲೋ ಗೊತ್ತಿಲ್ಲ. ಒಂದ್ಸತಿ ಅಂತೂ ಎಲ್ಲದಕ್ಕೂ ಹಾಕಿದ್ದೆ. ಇದಕ್ಕೂ ಒಂಚೂರು ಹಾಕಿರ್ಬೋದು. ಇಷ್ಟ ಬಿಟ್ರೆ ಮತ್ತೆ ಇನ್ನೇನು ಹಾಕಿಲ್ಲ ಇದಕ್ಕೆ. ಸೀಡ್ಸ್ ಇಂದ ಬಂದ ಗಿಡಗಳು ಇದು. ಕೆಲವೊಂದು ಗಡ್ಡೆಯಿಂದ ಬಂದ ಗಿಡಗಳು ಇದೆ ನೋಡಿ. ಇದು ಗಡ್ಡೆಯಿಂದ ಬಂದ ಗಿಡಗಳು ಇವು. ಸ್ವಲ್ಪ ದೊಡ್ಡ ದೊಡ್ಡ ಹೂವು ಆಗತ್ತೆ. ಗಡ್ಡೆನ್ ಬಂದಿದ್ ಯಾವಾಗ್ಲೂ ದೊಡ್ಡ ದೊಡ್ಡ ಹೂವು ಆಗುತ್ತೆ. ನಮ್ಗೆ ಅದ್ರಲ್ಲಿ 2-3 ಕಲರ್ ಕೂಡ ಮಿಕ್ಸ್ ಆಗಿದ್ದಿರತ್ತೆ. ನಿಮ್ಗೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ ನಾನು. ಫಸ್ಟ್ ಟಿಪ್ ಏನಂತ ಹೇಳಿದ್ರೆ, ಈ ಬುಡದಲ್ಲಿ ಬೆಳೆದಿರುತ್ತಲ್ಲ ಎಲೆಗಳು, ಸ್ವಲ್ಪ ಅದು ಒಂಚೂರು ಬೆಳೆದಿದೆ ಅನ್ಸಿದವಾಗ ತೆಗ್ದು ಬಿಡ್ಬೇಕು ನಾವು. ಇಲ್ಲ ಅಂತೇಳಿ ಏನಾಗುತ್ತೆ ಅಂದ್ರೆ ಕೆಳಗಡೆ ಮಣ್ಣಿಗೆ ಸರಿಯಾಗಿ ಗಾಳಿ ಬೆಳಕು ಬೀಳಲಾರ್ದೆ ಫಂಗಸ್, ವೈರಸ್ ಇಂಥದೆಲ್ಲ ಬಂದ್ಬಿಟ್ಟು ಗಿಡ ಬೇಗ ಹಣ್ಣಾಗಿ ಸತ್ತು ಹೋಗುತ್ತೆ. ಆ ತರ ಮಾಡ್ಬಾರ್ದು ನೋಡಿ. ಎಷ್ಟು ಕ್ಲೀನ್ ಆಗಿದೆ ನೋಡಿ. ನಿಮ್ ಗ್ರೋ ಬ್ಯಾಗ್ ನೋಡಿರ್ಬೋದು ನೋಡಿ. ಅದಕ್ಕೊಂದೇ ಕಳೆ ಆಗ್ಲಿ ಅಥವಾ ಒಂದು ಎಲೆ ಬಿದ್ದಿದ್ದಾಗ್ಲಿ ಏನು ಇಲ್ಲ. ನಾನು ಅವಾಗ ನಾನು ಟೆರೆಸ್ ಮೇಲೆ ಬಂದ್ರೆ ಮಾಡೋ ಕೆಲಸ ಇದೇ ಇರುತ್ತೆ. ಇಂಥದ್ದೇ ಇರುತ್ತೆ. ಎಲ್ಲ ಗಿಡದ ಬುಡ ಸ್ವಚ್ಛ ಮಾಡೋದು ನನ್ ಕೆಲಸ ಇರುತ್ತೆ ನೋಡಿ. ಇದು ಗಡ್ಡೆಯಿಂದ ಅಲ್ಲೊಂದು ಗಡ್ಡೆ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಇದು ಗಡ್ಡೆ ತರಿಸಿದ್ ನಾನು ಸಣ್ಣದೊಂದು ಕ್ಲಿಪ್ಪಿಂಗ್ ನಿಮ್ಗೆ ಆಮೇಲೆ ಅದ್ರಿಗೆ ಆಡ್ ಮಾಡ್ತೀನಿ. ಓಕೆನಾ? ಇದಿನ್ನು ಹೂ ಆಗ್ಲಿಲ್ಲ. ಹೂ ಆದ್ರ ಮೇಲೆ ಇದ್ರ ಚಂದ ಕೂಡ ನನ್ನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೇನೆ. ಈ 2 ಗ್ರೋ ಬ್ಯಾಗ್ ಅಲ್ಲಿ ಗಡ್ಡೆಗಳದಿದೆ. ಆ ಕಡೆ ಇದ್ದೆಲ್ಲ ಬೀಜದ್ದು ನೋಡಿ. ಹೂವೆಲ್ಲ ಆಗಿದ್ದು ಇದು ಬೀಜದಿಂದ ಬಂದಿದ್ದು. ನಾನ್ ಅನ್ಕೊಂಡಿದ್ದೆ ಈ ಬೀಜದಿಂದ ಬಂದ ಗಿಡಗಳು ಸಣ್ಣ ಹೂವು ಸಣ್ಣಕ್ಕಿರುತ್ತೆ. ತುಂಬಾ ಚೆನ್ನಾಗಿ ಇರಲ್ವೇನೋ ಅಂತ ನನ್ ಮನ್ಸಲ್ಲಿ ಒಂದು ಭ್ರಮೆ ಕೂತಿತ್ತು.
ಹೂವು ಬಂದ್ರ ಮೇಲೆ ಧೈರ್ಯವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಮೈನಸ್ ಪಾಯಿಂಟ್ ಕೂಡ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಮ ಹತ್ರ ಹೇಳ್ಕೊಳ್ಳೋಕೆ ನನಗೇನು ಫೀಲಿಂಗ್ಸ್ ಏನಿಲ್ಲ. ಇಲ್ಲಿ ನೋಡಿ, ಇದು ಬ್ಲ್ಯಾಕ್ ಟಬ್ಬಲ್ಲಿ ಇದೆ. ಇದು ಆ ಗಿಡಕ್ಕಿಂತ ಜಾಸ್ತಿ ಬೆಳ್ಕೊಳ್ಳೋಕೆ ರೀಸನ್ ಏನಂತ ಹೇಳಿದ್ರೆ, ಇದರಲ್ಲಿ ಮಣ್ಣು ಜಾಸ್ತಿ ಇದೆ. ಗ್ರೋ ಬ್ಯಾಗಲ್ಲಿ ಸ್ವಲ್ಪ ಮಣ್ಣು, ನಿಮ್ಗೆ ಅರ್ಧ ಗ್ರೋ ಬ್ಯಾಗ್ ನೋಡಿರ್ಬೋದು ನೀವು. ಮಣ್ಣು ಜಾಸ್ತಿ ಕೊಟ್ರೆ ಗಿಡ ಹೆಲ್ದಿಯಾಗಿ ಬೆಳೀತೆ ಅನ್ನೋ ಸಾಕ್ಷಿ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ, ಹೈಟಲ್ಲಿ ಬೆಳ್ಕೊಂಡಿದೆ, ಇನ್ನೂ ತುಂಬಾ ಚೆನ್ನಾಗಿ ಬೆಳ್ಕೊಂಡಿದೆ. ಇನ್ನೊಂದು ಟಿಪ್ ಏನಂತ ಹೇಳಿದ್ರೆ, ನಮಗೆ ದೊಡ್ಡ ಹೂವು ಬೇಕಂತ ಹೇಳಿದ್ರೆ ಅದನ್ನ ಪಿಂಚ್ ಮಾಡ್ಬೋದು. ಹಾಗೆ ಬಿಟ್ಬಿಟ್ರೆ ಸಾಕು, ಆ ಗಿಡ ತುಂಬಾ ಮೇಲ್ ತನಕ ಹೋಗ್ಬಿಟ್ಟು ದೊಡ್ಡ ಹೂವು ಬರುತ್ತೆ. ನಮಗೆ ಗಿಡ ತುಂಬಾ ಹೂವು ಬೇಕಂತ ಹೇಳಿದ್ರೆ ಆವಾಗ ಪಿಂಚ್ ಮಾಡ್ತಾ ಇದ್ರೆ ಸೈಡ್ ಇಂದ ಚಿಗುರು ಬಂದ್ಬಿಟ್ಟು ಹೂವು ಜಾಸ್ತಿ ಆಗುತ್ತೆ. ಒಂದ್ ಸ್ವಲ್ಪ ಸೈಜ್ ಮಾತ್ರ ಸ್ವಲ್ಪ ಸಣ್ಣಗ್ ಬರುತ್ತೆ. ಅದು ಒರಿಜಿನಲ್ಗಿಂತ ಸ್ವಲ್ಪ ಸಣ್ಣ ಹೂವು ಬರುತ್ತೆ. ನಮ್ಗೆ ಹೂವು ಜಾಸ್ತಿ ಬೇಕಂತ ಹೇಳಿದ್ರೆ ಪಿಂಚಿಂಗ್ ಮಾಡ್ತಾ ಇರ್ಬೇಕು. ಪಿಂಚಿಂಗ್ ಒಂದ್ ಸ್ವಲ್ಪ ನಾವು ಅದನ್ನ 4-5 ಇಂಚ್ ಬೆಳೆದ್ರ ಮೇಲೆ ಅದನ್ನ ಕಟ್ ಮಾಡಿಬಿಟ್ಟು ಬೇರೆ ಕಡೆ ನೆಟ್ರೆ ನಮ್ಗೆ ಇನ್ನೊಂದು ಹೊಸ ಗಿಡನೂ ಆಗುತ್ತೆ. ಇದ್ರಲ್ಲಿ ಬೇರೆ ಚಿಗುರು ಬಂದ್ಬಿಟ್ಟು ಇದ್ರಲ್ಲಿ ಕೂಡ ಹೂವು ಕೂಡ ಜಾಸ್ತಿ ಆಗುತ್ತೆ. ಇಷ್ಟು ಮುಂಚೆ ಹೇಳ್ದಂಗೆ ನಾನು ನಿಮಗೆ ಕಟಿಂಗ್ ತೆಗೆದ್ಬಿಟ್ಟು ಒಂದು ಸಣ್ಣ ವಿಡಿಯೋ ಮಾಡಿ ತೋರಿಸ್ತೀನಿ, ನೆಡೋದು ಹೇಗೆ, ಅದಕ್ಕೆ ಯಾವ ಥರ ನಾವು ಅದಕ್ಕೆ ಕೇರ್ ತಗೊಳ್ಬೇಕು ನೆಡ್ತಾ ಅಂತೆಲ್ಲದ್ರ ಬಗ್ಗೆ ನಿಮಗೆ ಒಂದು ಸಣ್ಣ ವಿಡಿಯೋ ಮಾಡಿ ಹೇಳ್ತೀನಿ ನಿಮಗೆ. ಓಕೆನಾ? ನೋಡಿ, ಇಲ್ಲೊಂದು ನೋಡಿ, ಜಂಬೋ ಗಿಡ ಇದು. ಅಂದರೆ ಜಂಬೋ ಅಂದರೆ ಒಳ್ಳೆ ಬಾಹುಬಲಿ ಥರ ಬೆಳೆದ್ಬಿಟ್ಟಿದೆ ಇದು. ಇದಕ್ಕೆ ರೀಸನ್ ಏನಂತ ಹೇಳಿದ್ರೆ, ಒಂದು ಪಾಟಲ್ಲಿ ಇತ್ತದು, ಅದು ಬ್ಲ್ಯಾಕ್ ಟಬ್ಬಲ್ಲಿ ಇತ್ತು, ಮಣ್ಣು ಜಾಸ್ತಿ ಇತ್ತಲ್ಲ, ಅದಕ್ಕೆ ಹೈಟ್ ಬೆಳ್ಕೊಂಡು ಹೋಯ್ತು. ಇನ್ನೊಂದು ಇದಕ್ಕೆ ಏನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ, ಇದಕ್ಕೆ ಪಕ್ಕದಲ್ಲೇ ಅರಿಶಿನ ಇದೆ. ಅರಿಶಿನ ಪಾಟ್ ತುಂಬಾ ಇದೆಯಲ್ಲ, ಅದರಿಂದ ಏನಾಯ್ತು, ಇದಕ್ಕೆ ಸರಿಯಾಗಿ ಶಕ್ತಿ ಸಿಕ್ಲಿಲ್ಲ. ಒಂದು ಎರಡನೇದಾಗಿ ಏನಂದ್ರೆ, ಇದು ಫಸ್ಟ್ ನಾನು ನೆಟ್ಟಿದ್ದೆ. ಫಸ್ಟ್ ನೆಟ್ಟಾಗ ಏನಾಗುತ್ತೆ ಅಂದ್ರೆ, ಮಳೆಗಾಲದಲ್ಲಿ ಅದು ಸೀಸನ್ ಅಲ್ಲಲ್ಲ, ಹೂ ಬರೋ ಸೀಸನ್ ಅಲ್ದಿದ್ದವಾಗ ಏನಾಗುತ್ತೆ ಅಂದ್ರೆ, ಗಿಡ ದೊಡ್ಡದಾಗ್ತಾ ಇರತ್ತೆ, ಆದ್ರೆ ಹೂ ಆಗಲ್ಲ. ಯಾವುದೇ ಆಗಲಿ, ಹೂವಾಗ್ಲಿ, ಹಣ್ಣಾಗ್ಲಿ, ಕಾಯಿ ಆಗ್ಲಿ, ಆ ಸೀಸನ್ ಅಲ್ಲಿ ಅದು ಬರುವಂತದ್ದು ಮಾತ್ರ ನಮ್ಗೆ ಕರೆಕ್ಟ್ ಆಗಿ ಅದು ಗಿಡ ಸೈಜಲ್ಲೇ ಬೆಳೆಯುತ್ತೆ. ಇಲ್ಲ ಬೇರೆ ಟೈಮಿಗೆ ನಾವೇನಾರು ನೆಟ್ಟಿದ್ವಿ, ಹೂವಿನ ಗಿಡ ಹಾಕಿದ್ವಿ ಅಂದ್ರೆ ಅದು ಉದ್ದಕ್ಕೆ ಬೆಳ್ಕೊಂಡು ಹೋಗ್ತಾ ಇರತ್ತೆ, ಅಥವಾ ಇಲ್ಲ ಅಂದ್ರೆ ಬಳ್ಳಿ ಬೆಳ್ಕೊಂಡು ಹೋಗ್ತಾ ಇರತ್ತೆ, ಹೂವಾಗ್ಲಿ ಕಾಯಿ ಆಗ್ಲಿ ಬರಲ್ಲ. ಓಕೆ, ಅದೊಂದು ನನ್ಗೊಂದು ತಿಳ್ಕೊಂಡಿದ್ದೊಂದು ನಾನು ಅನುಭವ. ಇದಕ್ಕೆ ಫಸ್ಟೇ ನೆಟ್ರೆ ಈ ತರ ಆಗುತ್ತೆ ಅಂತ. ನೋಡಿ, ಬೀಜಗಳಲ್ಲಿ ಬಂದಿದ್ದು ಇದು ಉದ್ದಕ್ಕೆ ಬೆಳ್ಕೊಂಡಿದೆ. ಇದು ಇನ್ನೊಂದು ಏನಂದ್ರೆ, ನಾನು ಪಿಂಚಿಂಗ್ ಮಾಡ್ಲಿಲ್ಲ, ಜಾಸ್ತಿ ಪಿಂಚಿಂಗ್ ಮಾಡ್ಬೇಕಿತ್ತು. ಪಿಂಚಿಂಗ್ ಮಾಡಿದವಾಗ ಏನಾಗುತ್ತೆ ಅಂದ್ರೆ, ಸೈಜ್ ಸ್ವಲ್ಪ ಕಮ್ಮಿ ಆಗ್ತಿತ್ತು, ಸ್ವಲ್ಪ ಅಗಲವಾಗಿ ಬೆಳ್ಕೊಳ್ತಿತ್ತು. ಪಿಂಚಿಂಗ್ ಮಾಡ್ಲಾರ್ದಿದ್ದಕ್ಕೆ ಆ ತರ ಆಗೋಗಿದೆ ಅದು. ಯಾಕಂದ್ರೆ ಆಲ್ರೆಡಿ ಟೆರೆಸ್ ತುಂಬಾ ಡೇರೆ ಗಿಡಗಳೇ ಇತ್ತಲ್ಲ, ಸರಿ ಅದನ್ನ ಯಾಕೆ ಪಿಂಚಿಂಗ್ ಮಾಡೋದಂತ ಬಿಟ್ಟು ಹಂಗಾಯ್ತು. ಈಗ ನಿಮ್ಗೆ ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ. ಇದು ನೋಡಿ, ಇದು ಪಾಲಿನೇಷನ್ ಮಾಡೋದು ಇಂಪಾರ್ಟೆಂಟ್. ಇದು ನಿಮಗೆ ಸಾಧಾರಣವಾಗಿ ಪಾಲಿನೇಷನ್ ನಾನು ಯಾವ್ದ್ರ ಬಗ್ಗೆ ಹೇಳ್ತೀನಿ ಅಂದ್ರೆ, ಬಳ್ಳಿ ತರಕಾರಿ ಬಗ್ಗೆ ಹೇಳಿದೆ. ಹೂವಿನ ಬಗ್ಗೆ ಯಾವಾಗಲೂ ನಮ್ಮ ಪಾಲಿನೇಷನ್ ಬಗ್ಗೆ ಹೇಳಿರ್ಲಿಲ್ಲ. ಇದು ಸಿಂಗಲ್ ಪೆಟಲ್ದು ನಮ್ಗೆ ಬೀಜದಿಂದ ತಯಾರಾದ ಗಿಡಗಳಲ್ಲಿ ಬೀಜ ಮತ್ ಪುನಃ ರೀಪ್ರೊಡ್ಯೂಸ್ ಆಗುತ್ತೆ. ನಾವು ಅದನ್ನ ಬೀಜನ ಹೇಗೆ ತಯಾರು ಮಾಡ್ಕೊಳ್ಬೇಕಂದ್ರೆ, ಈ ತರ ಪಾಲಿನೇಷನ್. ನೋಡಿ, ಇದು ಆ ಯೆಲ್ಲೋ ಕಲರ್ದು ಇದೆ ನೋಡಿ, ಅದ್ರ ಮೇಲೆ ಸ್ಮೂತ್ ಆಗಿ ನಾವ್ ಇದು ಮಾಡಿದ್ರೆ ಕಲರ್ ಅಂಟ್ಕೊಳತ್ ನೋಡಿ. ಅದು ಸರಿ ಜೂಮ್ ಆಗ್ತಾ ಇಲ್ಲ ನನ್ನ ಫೋನಲ್ಲಿ, ಅದು ಕಲರ್ ಮಾತ್ರ ಬೆರಳಿಗೆ ಅಂಟ್ಕೊಂಡಿದೆ ನೋಡಿ. ನೀವು ಬೆರಳೆ ಮಾಡ್ಕೊಳ್ಬೇಕಂತ ಏನಿಲ್ಲ, ಪೇಂಟ್ ಬ್ರಷ್ ತಗೊಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಇಯರ್ ಬಡ್ ಏನೋ ತಗೊಳ್ಬೋದು. ಅದ್ರ ಆ ಯೆಲ್ಲೋ ಕಲರನ್ನ ಇನ್ನೊಂದು ಹೂವಿನ ಯೆಲ್ಲೋ ಕಲರ್ ಇರುತ್ತೆ ನೋಡಿ, ಅದಕ್ಕೆ ಅಂಟಿಸ್ಬೇಕು. ನೋಡಿ, ಈ ತರ ನಾನು ಮಾಡ್ತಿದ್ದೀನಿ ನೋಡಿ, ನೋಡಿ ಈ ತರ. ಇವಾಗ ಆ ಹೂವಿಂದು ಇದಕ್ಕೆ ಅಂಟ್ಕೊಂತು, ಈ ಹೂವಿಂದು ಕೂಡ ಬೆರಳಿಗೆ ಅಂಟ್ಕೊಂಡಿದೆ. ಇದನ್ನ ಪುನಃ ಫಸ್ಟ್ ಹೂವಿಗೆ ಇದು ಮಾಡಿದ ತಕ್ಷಣ ಎರಡೂ ಗಿಡಕ್ಕೆ ನಮ್ಗೆ ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಅಂದ್ರೆ ಅದು ಲೈಟ್ ಇದು ಇದೆ ನೋಡಿ, ಆರೆಂಜ್ ಟೈಪ್ ಅಲ್ಲಿ ಇದೆ, ಇದು ಪಿಂಕ್ ಕಲರ್ ಇದೆ. ನೆಕ್ಸ್ಟ್ ಜನರೇಷನ್ ಬೇರೆನೆ ಒಂದು ಕಲರ್ ಬರುತ್ತೆ. ನಾವು ಸಾಧಾರಣ ಮಧ್ಯಾಹ್ನ ಮಲ್ಲಿಗೆಯಲ್ಲಿ ನೋಡ್ತಾ ಇರ್ತೀವಿ. ಮಧ್ಯಾಹ್ನ ಮಲ್ಲಿಗೆ 2-3 ಗಿಡ ಇದ್ರೆ ಬೇರೆ ಬೇರೆ ಕಲರ್ ಬರ್ತಾ ಇರತ್ತಲ್ಲ, ಜನರೇಷನ್ ಚೇಂಜ್ ಆಗ್ತಾ ಇರತ್ತಲ್ಲ, ಆ ತರ ಈ ಹೂವಲ್ಲಿ ಕೂಡ ಅದೇ ತರಾನೇ ನೋಡಿ. ಇದು ಇನ್ನೊಂದೇನಂದ್ರೆ, ಹೂವು ಅರಳಿ 2 ದಿವಸದೊಳಗೆ ನಾವ್ ಇದನ್ನ ಪಾಲಿನೇಷನ್ ಮಾಡ್ಬೇಕು. ಸ್ವಲ್ಪ ಹಳೆ ಹೂವಿಗೆ ಆ ತರ ಪಾಲಿನೇಷನ್ ಮಾಡಿದ್ರೆ ಆಗಲ್ಲ ನೋಡಿ. ಅದು ಇನ್ನೊಂದು ಹೂವು, ಹಳೆ ಹೂವು, ಆಲ್ರೆಡಿ ಅದು ಪಾಲಿನೇಷನ್ ಆಗೋಗಿದೆ. ನಿಮ್ಗೆ ಇನ್ನೊಂದು ಮೆಥಡ್ ತೋರಿಸ್ತಾ ಇದೆ ನೋಡಿ. ಈ ತರ ಹೂವಿಗೆ ಇಟ್ರು ಕೂಡ ಪಾಲಿನೇಷನ್ ಆಗುತ್ತೆ. ನಾವು ಅದನ್ನ ಹೊರಗಡೆಯಿಂದ ಬೆರಳಲ್ಲೆಲ್ಲ ಮಾಡ್ಬೇಕಂತೇನಿಲ್ಲ. ಇನ್ನೊಂದು, ಈ ಹೂವಲ್ಲಿ ಮೇಲ್ ಫ್ಲವರ್ ಫಿಮೇಲ್ ಫ್ಲವರ್ ಅಂತೇನಿರಲ್ಲ. ಸಾಧಾರಣ ನಾವು ಹೀರೆಕಾಯಿ ಸೋರೆಕಾಯಿಲೆಲ್ಲ ನೋಡ್ತಿರ್ತೀವಲ್ಲ, ಆ ತರ ಬೇರೆ ಬೇರೆ ಹೂವಿರಲ್ಲ. ಒಂದೇ ಹೂವಲ್ಲಿ 2 ಪಾರ್ಟ್ಸ್ ಇರೋದ್ರಿಂದ ನಮ್ಗೆ ಪಾಲಿನೇಷನ್ ಮಾಡಕ್ ಈಸಿ ಆಗುತ್ತೆ. ಈ ತರ ಪಾಲಿನೇಷನ್ ಮಾಡಿದ್ದು ನೋಡಿ, ಎಲ್ಲ ಕಾಯಿ ಆಗಿದೆ ನೋಡಿ. ಇಲ್ಲಿ ನೋಡಿ, ಇದಿನ್ನೂ ಒಣಗ್ಲಿಲ್ಲ, ಒಣಗಿದ ಮೇಲೆ ಬೀಜ ಆಗುತ್ತೆ.
ಇದು ನಾನು ಕಲ್ತ್ಕೊಂಡ ಮೆಥಡ್ ನಿಮಗೆ ತೋರಿಸಿದ್ದೀನಿ. ಬೇಕಾದರೆ ನೀವು ತರಿಸಿ ಮಾಡಿ ಇದು ಮಾಡ್ಬೋದು. ಇನ್ನೊಂದೇನೆಂದರೆ ಇದಕ್ಕೆ ಕೋಲ್ ಕೊಡೋದು ತುಂಬ ಇಂಪಾರ್ಟೆಂಟ್. ಕೋಲ್ ಕೊಡಲಿಲ್ಲ ಅಂದರೆ ಗಿಡ ಬೆಳೆದು ಹೋಗ್ತಾ ಇರುತ್ತೆ, ಬಿದ್ದು ಹೋಗ್ಬಿಟ್ಟು ಹೂವು ಜಾಸ್ತಿ ಆಗಲ್ಲ. ಬಗ್ಗಿ ಹೋಯ್ತಲ್ಲ ಅಂದರೆ ಹೂವು ಜಾಸ್ತಿ ಆಗಲ್ಲ. 2-3 ಸೈಡ್ ಇಲ್ಲದೆ ನಾವು ಅದಕ್ಕೆ ಕೋಲ್ ಕೊಟ್ಬಿಟ್ಟು ಆಮೇಲೆ ಅದನ್ನ ಅವಾಗ ಕಟ್ತಾ ಇದ್ರು ಒಂದು ಹಗ್ಗದಲ್ಲಿ ಕಟ್ತಾ ಇದ್ರೆ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಗಿಡ ಹೆಲ್ದಿಯಾಗಿ ಬೆಳ್ಕೊಂಡ್ಬಿಟ್ಟು ನಮಗೆ ಹೂವು ಜಾಸ್ತಿ ಬರುತ್ತೆ. ಓಕೆನಾ, ನೋಡಿ ಇದು ನಾ ತರಿಸ್ಕೊಂಡ ಗಡ್ಡೆಗಳಿದು ಡೇರೆ ಹೂವಿನ ಗಡ್ಡೆಗಳು ಉದ್ದುದ್ದನಿರುತ್ತೆ, ಈ ಥರ ರೌಂಡಲ್ಲೂ ಇದೆ. ನನಗೆ ಅವ್ರು ರೌಂಡಲ್ಲೇ ಕಳಿಸಿದ್ರು. ಸರಿ, ಅದನ್ನೇ ನಾನು ನೆಟ್ಟಿದ್ದೆ. ಆದರೆ ಕೆಲವೊಂದು ಮಾತ್ರ ಹೋಗಿದ್ದಂಗಿದೆ, ಅಷ್ಟು ಗಿಡ ಏನು ಬರಲಿಲ್ಲ. ನಾವು ನೆಟ್ಟಿದ್ದೆಲ್ಲ ಅಂದರೆ ಇದಕ್ಕೆ ಸೀಸನಲ್ಲಿ ನಾನು ನೆಟ್ಟೆ ಇದನ್ನು. ನಾವು ಊರಿಗೆ ಹೋದಲ್ಲಿ ಬಂದಿತ್ತು ಅದು. ನಾನು ಊರಿಗೆ ಹೋಗಿ ಬಂದು ಅದನ್ನೆಲ್ಲ ಇದು ಮಾಡೋರಷ್ಟಿಗೆ ಸುಮಾರು 1 ತಿಂಗಳು 1.5 ತಿಂಗಳು ಗ್ಯಾಪ್ ಬಂದುಬಿಟ್ಟು ಸರಿಯಾಗಿ ಬೆಳೆದಿರಲಿಲ್ಲ. ಅದು ನಾವು ಸ್ಟಾರ್ಟಿಂಗಿಂದನೇ ನಾವು ಕೇರ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲೇ ನಾನು ಇದು ಕೋಕೋ ಪೀಟಲ್ಲಿ ಹಾಕಿದ್ದೆ. ಕೋಕೋ ಪೀಟಲ್ಲಿ ಹಾಕಿ ಅದು ಸ್ವಲ್ಪ ಮೊಳಕೆ ಬಂದ್ರ ಮೇಲೆ ಅದನ್ನು ತೆಗೆದುಬಿಟ್ಟು ಆ ಗ್ರೋ ಬ್ಯಾಗಿಗೆ ಹಾಕಿದ್ದು ನಾನು. ಆ ಬಿಳಿ ಕಲರ್ ಇನ್ನು ಮೊಗ್ಗಲ್ಲಿತ್ತಲ್ಲ ಅದು ಹೂ ಆದ್ರ ಮೇಲೆ ನಿಮಗೆ ತೋರಿಸ್ತೀನಿ. ಇದು ಸೀಡ್ಸ್ ಬಗ್ಗೆ ಹೇಳ್ತೀನಿ ನಿಮಗೆ. ಸೀಡ್ಸ್ ನಿಮಗೆ ಇಷ್ಟು ಮುಂಚೆ ಹೇಳ್ದಂಗೆ ಆನ್ಲೈನಲ್ಲಿ ಸಿಕ್ಕುತ್ತೆ. ಮಿಶೋದಲ್ಲಿ, ಅಮೆಜಾನಲ್ಲಿ, ಯಾವುದ್ರಲ್ಲಿ ಬೇಕಾದ್ರೆ ತರಿಸ್ಕೊಳ್ಳಿ. ಒಂದು 150ರಿಂದ ಒಂದು 75ರಿಂದ 150 ರೂಪಾಯಿ ಒಳಗಿರುತ್ತೆ. ಅದನ್ನ ತರಿಸ್ಕೊಂಡ್ಬಿಟ್ಟು ನಾವು ಒಂದೊಂದು ಬೀಜ ನೆಟ್ಟರೆ ಸಾಕು, ನಮ್ಗೆ ವಾರದೊಳಗೆ ಅದು ಮೊಳಕೆ ಬರುತ್ತೆ. ಈ ಪಾಲಕ್ ಬರುತ್ತಲ್ಲ ಆ ಥರ ಇರುತ್ತೆ. ಆಮೇಲೆ ಸ್ವಲ್ಪ ದೊಡ್ಡದಾದ್ಮೇಲೆ ಸ್ವಲ್ಪ ಈ ಥರ ಸಣ್ಣ ಗ್ರೋ ಬ್ಯಾಗಲ್ಲಿ ಹಾಕೊಂಡು ಇಟ್ಕೊಂಡ್ಬಿಟ್ಟು ಅದನ್ನ ಸ್ವಲ್ಪ ದೊಡ್ಡದಾದ್ಮೇಲೆ ನಮ್ಮ ದೊಡ್ಡ ಪಾಟಲ್ಲಾಗಲಿ ನೆಲದ ಮೇಲಾಗಲಿ ಹಾಕ್ಕೊಂಡ್ರೆ ಸಾಕು. ಈ ಥರ ಸಿಂಪಲ್ಲಾಗಿ ನಾವು ಬೀಜದಲ್ಲಿ ಕೂಡ ಬೆಳೆಸ್ಕೊಬೋದು. ನಾವು ಅದನ್ನ ಪಾಲಿನೇಷನ್ ಮಾಡಿಸ್ಕೊಂಡ್ವಿ ಅಂದರೆ ನೆಕ್ಸ್ಟ್ ನಮ್ಮ ಮನೆಯಲ್ಲೇ ಬೀಜ ಇರುತ್ತೆ, ಫ್ರೆಂಡ್ಸಿಗೆ ಕೂಡ ನಾವು ಶೇರ್ ಮಾಡ್ಬೋದು. ಇಲ್ಲ ನಮ್ಮ ಮನೆಯಲ್ಲೇ ಬೇಕಾದಷ್ಟು ಗಿಡಗಳು ಹಾಕ್ಕೊಳ್ಬೋದು. ನಮಗೆ ಹೈದರಾಬಾದಲ್ಲಿ ಈ ಚಳಿಗಾಲದಲ್ಲಿ ಹೂವು ಬರುತ್ತೆ. ನಿಮ್ಗೆ ಊರ ಕಡೆ ಎಲ್ಲ ನಿಮ್ಗೆ ಮಳೆಗಾಲದಲ್ಲೇ ಹೂ ಬರೋದ್ರಿಂದ ನಿಮಗೆ ಹೂ ಆಗಲಿಲ್ಲದ್ರೂ ಕೂಡ ಈಗೇನು ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ. ನೆಕ್ಸ್ಟ್ ನಿಮ್ಗೆ ಮಳೆಗಾಲದಲ್ಲೇ ಆಗುತ್ತೆ. ಬಿಸಿಲಲ್ಲಿ ಇಡಬೇಕು, ಯಾವಾಗಲೇ ಆಗಲಿ ಹೂವಿನ ಗಿಡಗಳು ಬಿಸಿಲಲ್ಲಿ ಇರಬೇಕು. ದಿನಕ್ಕೊಂದ್ಸರ್ತಿ ನೀರು ಹಾಕ್ತಾ ಇರಬೇಕು, ತಿಂಗಳಿಗೆ ಒಂದ್ಸರ್ತಿ ಗೊಬ್ಬರ ಹಾಕ್ತಿದ್ರೆ ಸಾಕು. ಸಿಂಪಲ್ಲಾಗಿ ನಮ್ಮ ಮನೇಲಿ ಕೂಡ ಗಿಡ ಬೆಳೆಸ್ಕೊಂಡು. ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ನೋಡಿ ಏನು ಅನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲೇ ತನಕ ಟೇಕ್ ಕೇರ್, ಬಾಯ್.